ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದ 80ರ ದಶಕದಲ್ಲಿ ಮಿಂಚಿದ ಗ್ಲಾಮರಸ್ ನಟಿ ಅಂದ್ರೆ ಅದು ವನಿತಾ ವಾಸು. ಆ ಕಾಲದಲ್ಲಿ ಇವರು ಕನಸಿನ ಕನ್ಯೆ ಆಗಿದ್ರು ಅಂದ್ರೂ ತಪ್ಪಾಗಲ್ಲ. ಇಂದಿಗೂ ವನಿತಾ ವಾಸು ತಮ್ಮ ಅದ್ಭುತ ನಟನೆ ಮತ್ತು ಗ್ಲಾಮರ್ ಮೂಲಕವೇ ಮಿಂಚುತ್ತಾ ಇದ್ದಾರೆ. ಸದ್ಯ ಸಿನಿಮಾ ರಂಗದಲ್ಲಿ ಅಷ್ಟಾಗಿ ಅವಕಾಶ ಸಿಗದೇ ಇದ್ರೂ ಸಹ ಧಾರಾವಾಹಿಗಳಲ್ಲಿ ಕಮ್ಮಿ ಏನಿಲ್ಲ. ಸದ್ಯ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವ ಅಮೃತಧಾರೆ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಕಾಶಿನಾಥ್ ಕಾಲದಿಂದ ಶುರುವಾದ ಇವರ ಬಣ್ಣದ ಬದುಕಿನ ಕಥೆಯೇ ರೋಚಕ. ಹತ್ತಾರು ತಿರುವುಗಳು, ಸೋಲು ಗೆಲುವು, ಮನೆ ಸಂಸಾರ, ಮಗ, ಕುಟುಂಬ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋದವರು ನಟಿ ವನಿತಾ ವಾಸು. ಆತ್ಮೀಯರೇ, ನಟಿ ವನಿತಾ ವಾಸು ಬಗ್ಗೆ ಹುಡುಕ್ತಾ ಹೋದ್ರೆ ಸಿಕ್ಕಾಪಟ್ಟೆ ವಿಷಯ ಸಿಗ್ತವೆ. ಆದರೆ ಅವರ ಪತಿ ಬಗ್ಗೆ ಮಾತ್ರ ಹೆಚ್ಚಿನ ಮಾಹಿತಿ ಇಲ್ಲ. ನಟಿ ವನಿತಾ ವಾಸು ಕೂಡ ಹೆಚ್ಚಾಗಿ ಎಲ್ಲೂ ಹೇಳಿಕೊಂಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಗನ ಫೋಟೋವನ್ನು ಮಾತ್ರ ಹಾಕ್ತಿರ್ತಾರೆ. ಹಾಗಾದ್ರೆ ಇವರ ಪತಿ ಯಾರು? ನಟಿ ವನಿತಾ ವಾಸು ಬಣ್ಣದ ಬದುಕಿನ ಜರ್ನಿ ಹೇಗಿತ್ತು? ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ನಟಿ ವನಿತಾ ವಾಸು ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದ ದಿನಗಳಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ರು. ಇದಾದ ಕೆಲವು ವರ್ಷದ ಬಳಿಕ ನಿರ್ದೇಶಕ ಟಿ.ಎಸ್. ನಾಗಾಭರಣ ಅವರ ಶ್ರೇಷ್ಠ ಚಿತ್ರ ನಾಗಮಂಡಲದಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಮತ್ತೆ ಕಾಣಿಸಿಕೊಂಡ್ರು. ಆ ಬಳಿಕ ಪ್ರೀತ್ಸೆ, ಮೆಜೆಸ್ಟಿಕ್, ಏಕಾಂಗಿ, ಗಣೇಶ, ಹುಡುಗರು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು. ನಟಿ ವನಿತಾ ವಾಸು ಅವರು ತಮ್ಮ ಮೋಹಕ ಮೈಮಾಟ, ಅಭಿನಯದಿಂದಲೇ ಕನ್ನಡ ಚಿತ್ರರಸಿಕರ ಮನಸೂರೆಗೊಂಡವರು. ಆತ್ಮೀಯರೇ, ಸಿನಿಮಾ ರಂಗದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರೋ ನಟಿ ವನಿತಾ ವಾಸು ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಅಷ್ಟಾಗಿ ಎಲ್ಲೂ ಹೇಳ್ಕೊಂಡಿಲ್ಲ. ಅದರಲ್ಲೂ ತಮ್ಮ ಗಂಡನ ಬಗ್ಗೆಯಂತೂ ಹೆಚ್ಚಾಗಿ ಮಾಹಿತಿ ಹಂಚಿಕೊಂಡಿಲ್ಲ. ವನಿತಾ ಅವರ ಪತಿಯ ಹೆಸರು ಸುಂದರ್. ವನಿತಾ ವಾಸುಗೆ ಒಬ್ಬ ಪುತ್ರ ಇದ್ದಾರೆ. ಇತ್ತೀಚೆಗೆ ತಮ್ಮ ಮಗನೊಂದಿಗೆ ಇರುವ ಫೋಟೋ ವೈರಲ್ ಆಗಿತ್ತು. ವನಿತಾ ವಾಸು ಅವರ ಏಕೈಕ ಪುತ್ರನ ಹೆಸರು ಕಶಿಶ್ ನಿಸಾಲ್. ವನಿತಾ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೆಚ್ಚಾಗಿ ಮಗನ ಫೋಟೋಗಳನ್ನೇ ಶೇರ್ ಮಾಡ್ತಾ ಇರ್ತಾರೆ. ನನ್ನ ಶಕ್ತಿಯೂ ಅವನೇ, ನನ್ನ ವೀಕ್ನೆಸ್ ಕೂಡ ಅವನೇ ಅಂತೆಲ್ಲ ಬರ್ಕೊಂಡಿದ್ದಿದೆ. ಪಾರ್ಟಿ, ಪಿಕ್ನಿಕ್ ಅಂತೆಲ್ಲ ಮಗ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ರೌಂಡ್ಸ್ ಹೊಡಿತಾ ಇರ್ತಾರೆ. ತಾಯಿ ವನಿತಾ ವಾಸು ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ನಟಿಯಾಗಿದ್ರೂ ಕೂಡ ಮಗ ಮಾತ್ರ ಬಣ್ಣದ ಬದುಕಿನತ್ತ ಮುಖ ಮಾಡಲೇ ಇಲ್ಲ. ನಟನೆಯಿಂದ ಸಿಕ್ಕಾಪಟ್ಟೆ ದೂರ ಉಳಿದಿದ್ದಾರೆ. ಆತ್ಮೀಯರೇ, ವನಿತಾ ವಾಸು ಕನ್ನಡ ಸಿನಿಮಾ ರಂಗ ಮತ್ತು ಕಿರುತೆರೆಯಲ್ಲಿ ಮಿಂಚಿ ಈಗಲೂ ಮಿಂಚ್ತಾ ಇರುವ ಜನಪ್ರಿಯ ನಟಿ. 1980ರ ದಶಕದ ಕೊನೆಯಿಂದ 1990ರ ದಶಕದ ಮಧ್ಯದವರೆಗೂ ಮೋಹಕ ಪಾತ್ರಗಳಿಗೆ ಹೆಸರಾಗಿದ್ದ ಮೋಹಕ ತಾರೆ. ಆತ್ಮೀಯರೇ, ಮಲಯಾಳಿ ಭಾಷಿಕ ಕುಟುಂಬಕ್ಕೆ ಸೇರಿದ ವನಿತಾ ವಾಸು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಚಿಕ್ಕ ವಯಸ್ಸಿನಿಂದಲೇ ಓದಿನಲ್ಲಿ ಅತೀವ ಆಸಕ್ತಿ ಹೊಂದಿದ್ದ ವನಿತಾ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಪಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮುಗಿಸ್ತಾರೆ. ಬಳಿಕ ಬಿಕಾಂ ಪದವಿ ಮುಗಿಸಿದ ವನಿತಾ ಮಾಡೆಲಿಂಗ್ನತ್ತ ವಾಲ್ತಾರೆ. ಕಾಲೇಜಿನಲ್ಲಿರುವಾಗಲೇ ಪ್ರಿಯದರ್ಶಿನಿ ರೇಷ್ಮೆ ಸೀರೆ ಮಳಿಗೆಗಾಗಿ ರೂಪದರ್ಶಿಯಾಗಿ ಕೆಲಸ ಮಾಡಿದ್ರು. ಇದೇ ಟೈಮ್ನಲ್ಲಿ ಸುರೇಶ್ ಹೆಬ್ಳಿಕರ್ ಅವರು ಆಗಂತುಕ ಚಿತ್ರಗೆ ನಾಯಕಿಯ ಹುಡುಕಾಟ ನಡೆಸ್ತಾ ಇದ್ರು. ಆಗಲೇ ಸುರೇಶ್ ಹೆಬ್ಳಿಕರ್ ಅವರ ಕಣ್ಣಿಗೆ ಬಿದ್ದಿದ್ದು ಇದೇ ವನಿತಾ ವಾಸು. ಸುರೇಶ್ ಹೆಬ್ಳಿಕರ್ ಅವರ ಒತ್ತಾಯಕ್ಕೆ ಮಣಿದು ವನಿತಾ ವಾಸು ಅವರ ತಂದೆ ನಟಿಯಾಗೋದಕ್ಕೆ ಓಕೆ ಅಂತಾರೆ. ಇಲ್ಲಿಂದ ಶುರುವಾಯಿತು ನಟಿ ವನಿತಾ ವಾಸು ಅವರ ಬಣ್ಣದ ಜರ್ನಿ. ಆತ್ಮಿಕರೇ, ಆಗಂತುಕ ಸಿನಿಮಾದಲ್ಲಿ ಮೂಗಿಯಾಗಿ ನಟಿಸಿದ್ದ ವನಿತಾ ವಾಸು ಅವರ ಪಾತ್ರ ತುಂಬಾನೇ ಕಾಡಿತ್ತು. ಹೀಗಾಗಿಯೇ ನಿರ್ದೇಶಕ ಸುರೇಶ್ ಹೆಬ್ಳಿಕರ್ ತಮ್ಮ ಮುಂದಿನ ಸಿನಿಮಾ ಕಾಡಿನ ಬೆಂಕಿಗೂ ವನಿತಾರನ್ನೇ ನಾಯಕಿಯನ್ನಾಗಿ ಆಯ್ಕೆ ಮಾಡಿದ್ರು. ಈ ಸಿನಿಮಾ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆಯಿತು. ಆತ್ಮೀಯರೇ, ಹೆಮ್ಮೆಯ ವಿಷಯ ಅಂದರೆ ವನಿತಾ ವಾಸು ನಟಿಸಿದ ಮೊದಲ 3 ಸಿನಿಮಾ ದೊಡ್ಡ ಹಿಟ್ ಕಂಡಿದ್ವು. ಬಳಿಕ ನಿಗೂಢ ರಹಸ್ಯ, ಪುಂಡ ಪ್ರಚಂಡ, ಗೋಲ್ಮಾಲ್ ರಾಧಾಕೃಷ್ಣ ಭಾಗ 2, ಕಾಲಚಕ್ರ, ಮಣ್ಣಿನ ದೋಣಿ, ಎಂಟದೆ ಭಂಟ, ವೈಶಾಖ ದಿನಗಳು ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ನಟಿಸಿ ಸೈ ಅನ್ಸ್ಕೊಂಡವರು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.